ಹಾಯ್ ಹಲೋ ನಮಸ್ಕಾರ, ಎಲ್ರಿಗೂ ಗಾನ್ವಿಕಾ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬಾ ಸಾಫ್ಟ್ ಆಗಿರೋ, ಮೃದುವಾಗಿರೋ ಇಡ್ಲಿನ ಹೇಗೆ ಮಾಡೋದು, ಅದಕ್ಕೆ ಬೇಕಾಗಿರೋ ಟಿಪ್ಸ್ ಟ್ರಿಕ್ಸ್ ಏನು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ತುಂಬಾ ಸಿಂಪಲ್ ಆಗಿರುತ್ತೆ, ಆದರೆ ತುಂಬಾ ಸಾಫ್ಟಾಗಿರುತ್ತೆ, ತುಂಬಾ ಟೇಸ್ಟಿಯಾಗೂ ಕೂಡ ಇರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. 1.5 ಗ್ಲಾಸ್ ಆಗುವಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಇಲ್ಲಿ ಇಡ್ಲಿ ಅಕ್ಕಿನ ಉಪಯೋಗಿಸಿದ್ದೀನಿ, ಅಥವಾ ನೀವು ನಾರ್ಮಲ್ ಅಕ್ಕಿ ಕೂಡ ಬಳಸ್ಬೋದು. ಇಲ್ಲ ಅಂದರೆ ಇಲ್ಲಿ ಉದ್ದಿನ ಕಾಳನ್ನ ತೊಗೊಂಡಿದ್ದೀನಿ. ಚಿಕ್ಕ ಗ್ಲಾಸಲ್ಲಿ 2 ಗ್ಲಾಸ್ ತೊಗೊಂಡಿದ್ದೀನಿ. ಉದ್ದಿನ ಕಾಳನ್ನೇ ಉಪಯೋಗಿಸಿದ್ರೆ ಚೆನ್ನಾಗಿ ಬರುತ್ತೆ. ಉದ್ದಿನ ಬೇಳೆ ಬದಲು ಉದ್ದಿನ ಕಾಳನ್ನೇ ಬಳಸಿ. ಈಗ ನಾನು ಇಡ್ಲಿ ಅಕ್ಕಿನ ಚೆನ್ನಾಗಿ 3ರಿಂದ 4 ಸಲ ಚೆನ್ನಾಗಿ ತೊಳ್ಕೊಂಡು ಇದನ್ನು ನೆನೆ ಹಾಕ್ತೀನಿ. ಹಾಗೆಯೇ ಉದ್ದಿನ ಕಾಳನ್ನು ಕೂಡ ಚೆನ್ನಾಗಿ ತೊಳ್ಕೊಂಡು ನೆನೆ ಹಾಕಿದ್ದೀನಿ. ಸೊ ಇವಾಗ ನೀವು ಸಪ್ರೇಟಾಗಿ ನೆನೆ ಹಾಕಬೇಕಾಗುತ್ತೆ. ಅಕ್ಕಿ ಸಪ್ರೇಟು, ಉದ್ದಿನ ಕಾಳನ್ನ ಸಪ್ರೇಟಾಗಿ ನೆನೆ ಹಾಕಿ ಇಡಬೇಕಾಗತ್ತೆ. ಇದನ್ನು ನೀವು ಉದ್ದಿನ ಕಾಳನ್ನ ಉಪಯೋಗಿಸೋದ್ರಿಂದನೇ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನಾವು ಇದನ್ನು ನೆನೆ ಹಾಕಿಡೋಣ. ಅದಾದಮೇಲೆ ಒಂದು 6 ಅವರ್ ಇದನ್ನು ಮಿನಿಮಮ್ ಅಂದರೂ 6 ಅವರ್ಸ್ ನೆನೆ ಹಾಕಬೇಕು. ಇಲ್ಲ ನಮಗೆ ಟೈಮ್ ಇಲ್ಲ ಅಂದ್ರೂ ಒಂದು 3 to 4 ಅವರ್ಸ್ ಆದ್ರೂ ನೆನೆ ಹಾಕಿದ್ರೂ ಪರವಾಗಿಲ್ಲ. ಆದರೆ 6 ಅವರ್ ನೆನೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈಗ 6 ಅವರ್ ಆಗಿದೆ. ಸೊ ನೋಡಿದ್ರಲ್ಲ, ಇವಾಗ ಇದು ಚೆನ್ನಾಗಿ ನೆಂದಿದೆ. ಈಗ ನಾವು ಇದನ್ನು ರುಬ್ಬಕ್ಕಿಂತ ಮುಂಚೆ 5 ನಿಮಿಷ ರುಬ್ಬಕ್ಕಿಂತ ಮುಂಚೆ ನಾವು ಅವಲಕ್ಕಿನ 1 ಗ್ಲಾಸ್ ಅವಲಕ್ಕಿನ ತೊಗೊಂಡು ಅದನ್ನು ಚೆನ್ನಾಗಿ ತೊಳ್ಕೊಂಡು ಅದನ್ನು ನೆನೆ ಹಾಕಿಟ್ಟಿರೋಣ. ಇದನ್ನು ನಾವು ರುಬ್ಬೋ ಅಷ್ಟರಲ್ಲಿ ಅವಲಕ್ಕಿ ನೆಂದಿರುತ್ತೆ. ಸೊ ಅದಾದಮೇಲೆ ನಾವಿವಾಗ ಒಂದು ಜಾರ್ಗೆ, ಅಥವಾ ನೀವು ಗ್ರೈಂಡರ್ ಉಪಯೋಗಿಸೋದಾದರೆ ಗ್ರೈಂಡರ್ನ ಉಪಯೋಗಿಸ್ಬೋದು. ಜಾಸ್ತಿ ಕ್ವಾಂಟಿಟಿ ಇದ್ದರೆ ಗ್ರೈಂಡರ್ನ ಉಪಯೋಗಿಸಿ, ಸ್ವಲ್ಪ ಕ್ವಾಂಟಿಟಿ ಇದ್ದರೆ ಮಿಕ್ಸಿ ಜಾರೇ ಆಗುತ್ತೆ. ಈಗ ನಾನು ಮೊದಲು ನೆಂದಿರೋ ಅಕ್ಕಿನ ಹಾಕ್ಕೊಂಡು ಈಗ ರುಬ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕು, ತುಂಬ ಪೇಸ್ಟ್ ಮಾಡ್ಕೋಬಾರ್ದು. ಸ್ವಲ್ಪ ನಾವು ಮುಟ್ಟಿದಾಗ ಸ್ವಲ್ಪ ತರ್ತರಿ ಥರ ಇರಬೇಕು. ಸೊ ಆವಾಗಲೇ ನಿಮಗೆ ಇಡ್ಲಿ ಹಿಟ್ಟು ರೆಡಿಯಾಗಿರುತ್ತೆ. ಸೊ ನೋಡೋದಲ್ಲ, ಇದು ಇಡ್ಲಿ ಹಿಟ್ಟು ರೆಡಿಯಾಗಿದೆ. ಇದನ್ನು ಸ್ವಲ್ಪ ಚೆನ್ನಾಗಿ ನುಣ್ಣಗೆ ರುಬ್ಕೋಬಾರ್ದು, ಸ್ವಲ್ಪ ತರ್ತರಿನೂ ಅಲ್ಲ, ಸ್ವಲ್ಪ ಚೂರು ಕೈಯಲ್ಲಿ ಮುಟ್ಟಿದ್ರೆ ಸ್ವಲ್ಪ ಕಾಣಿಸ್ಬೇಕು ತರ್ತರಿ ಥರ ಅಂತ ಅಷ್ಟೇ. ಸೊ ಇವಾಗ ನಾನು ಉದ್ದಿನ ಕಾಳನ್ನ ಹಾಕ್ಕೊತಾ ಇದ್ದೀನಿ. ಫಸ್ಟ್ ಇದನ್ನು ಒಂದು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. 1 ರೌಂಡ್ ಗ್ರೈಂಡ್ ಮಾಡ್ಕೊಂಡ್ಮೇಲೆ ನಾವೀಗ ನೆನೆಸಿರತಕ್ಕಂತಹ ಅವಲಕ್ಕಿನ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕೋದ್ರಿಂದನೇ ಇಡ್ಲಿ ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಹಾಗಾಗಿ ಅವಲಕ್ಕಿನ ಉಪಯೋಗಿಸ್ತಾ ಇದ್ದೀನಿ. ಇದನ್ನು ಅವಲಕ್ಕಿನ ಹಾಕಿ ಇದನ್ನು ಕೂಡ ಚೆನ್ನಾಗಿ ಉದ್ದಿನ ಕಾಳನ್ನ ತುಂಬ ಚೆನ್ನಾಗಿ ರುಬ್ಕೋಬೇಕಾದ್ರೆ ತುಂಬ ಪೇಸ್ಟ್ ಮಾಡ್ಕೋಬೇಕು. ಜಾಸ್ತಿ ನೀರನ್ನ ಉಪಯೋಗಿಸ್ಬಾರ್ದು ಉದ್ದಿನ ಕಾಳನ್ನ ರುಬ್ಬಬೇಕಾದ್ರೆ. ಸೊ ನೋಡಿದ್ರಲ್ಲ, ಇಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನೋಡಿದ್ರಲ್ಲ, ಇಷ್ಟ ಆಗಿದ್ರೆ ಸಾಕು. ಆದರೆ ಇಡ್ಲಿ ಹಿಟ್ಟಿನ ಜೊತೆಗೆ ಈಗ ಉದ್ದಿನ ಕಾಳನ್ನ ರುಬ್ಕೊಂಡಿದ್ದೀನಲ್ಲ ಸಪ್ರೇಟಾಗಿ, ಅದನ್ನು ಕೂಡ ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಕೊಳ್ಳೋದಾದರೆ ಹಾಕ್ಕೋಬೋದು, ಇಲ್ಲ ನೀವು ಯಾವಾಗ ಇಡ್ಲಿ ಮಾಡ್ತೀರೋ ಅವಾಗ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ಬಟ್ ನಾನು ಮುಂಚೆನೇ ಉಪ್ಪು ಹಾಕ್ಕೊಂಡು ಈಗ ಹುಳಿ ಬಿಡ್ತಾ ಇದ್ದೀನಿ. ಒಂದು 8 ಅವರ್ ಕಾಲ ಇದನ್ನು ತಟ್ಟೆ ಮುಚ್ಚಿ ಉಷ್ಣಾಂಶ ಇರೋ ಜಾಗದಲ್ಲಿ ಇಡ್ತಾ ಇದ್ದೀನಿ. ಅಂದರೆ ಈಗ ಶೆಲ್ಫ್ ತುಂಬ ತೇವಾಂಶ ಇರೋದ್ರಿಂದ ಒಂದು ಮಣೆ ಇಟ್ಟು ಅದ್ರ ಮೇಲೆ ಇಡ್ಲಿ ಪಾತ್ರನ ಇಡ್ತೀನಿ, ಮತ್ತು ಗ್ಯಾಸ್ ಸ್ಟವ್ ಪಕ್ಕ ಇಡ್ತೀನಿ. ಸ್ವಲ್ಪ ಹೀಟ್ ಇರೋದ್ರಿಂದ ಅದು ಚೆನ್ನಾಗಿ ಉಬ್ಬಿ ಬರುತ್ತೆ. ಈಗ 8 ಅವರ್ ಆಗಿದೆ, ನೋಡಿದ್ರಲ್ಲ ಚೆನ್ನಾಗಿ ಉಬ್ಬಿ ಬಂದಿದೆ, ಕೂಡ ಬಿಟ್ಕೊಂಡಿದೆ. ಸೊ ಇದನ್ನು ಸ್ವಲ್ಪ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಸಲ ಮಿಕ್ಸ್ ಮಾಡ್ಕೋಬಾರ್ದು. ಒಂದು 5ರಿಂದ 6 ಬಾರಿ ಅಥವಾ 4ರಿಂದ 5 ಸಲ ಇದನ್ನು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಾದಮೇಲೆ ಚಳಿಗಾಲದಲ್ಲಿ ಇನ್ನೊಂದು ಟಿಪ್ಸ್ ಹೇಳ್ಕೊಡ್ತೀನಿ. ಒಂದು ಹಾಲಿನ ಪಾತ್ರೆ ಕಾಯಿಸಿರ್ತೀವಲ್ಲ, ಸೊ ಹಾಲಿನ ಪಾತ್ರೆ ಮೇಲೆ ನಾವು ರುಬ್ಬಿರೋ ಇಡ್ಲಿ ಹಿಟ್ಟನ್ನ ಇಟ್ಟರೆ ಒಂದು 5 ನಿಮಿಷ ಇಟ್ಬಿಟ್ಟು ತೆಗೆದುಬಿಟ್ರೆ, ಆದಮೇಲೆ ತೆಗೆದುಬಿಟ್ರೆ ಅದು ಕೂಡ ಚೆನ್ನಾಗಿ ಉಬ್ಬಿ ಬರುತ್ತೆ. ನೆಕ್ಸ್ಟ್ ನೀವು ಯಾವಾಗ ಫರ್ಮೆಂಟೇಷನ್ ಆದಮೇಲೆ ಬಳಸಬೇಕಾದ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ. ಬರೀ 5 ನಿಮಿಷ ಮಾತ್ರ ಇಡಬೇಕು. ಕಾಯಿಸಿರೋ ಹಾಲಿನ ಪಾತ್ರೆ ಮೇಲೆ ಜಾಸ್ತಿ ಒತ್ತಿಟ್ಟರೆ ಅದು ತುಂಬ ಗಟ್ಟಿಯಾಗಿ ಗಂಟು ಬಂದುಬಿಡುತ್ತೆ. ಸೊ ಇದೊಂದು ಟಿಪ್ಸು. ಹಾಗೆಯೇ ಈಗ ನಾನು ಒಂದೊಂದೇ ಇಡ್ಲಿ ತಟ್ಟೆಗೆ ಇಡ್ಲಿನ ಹಾಕ್ಕೊತಾ ಇದ್ದೀನಿ. ಇಡ್ಲಿ ಹಿಟ್ಟನ್ನ ಒಂದೊಂದು ಡ್ರಾಪ್ ಕುಕ್ಕಿಂಗ್ ಆಯಿಲ್ ಹಾಕ್ಕೊತಾ ಇದ್ದೀನಿ, ಅಥವಾ ನೀವು ತುಪ್ಪ ಕೂಡ ಉಪಯೋಗಿಸ್ಬೋದು. ಕುಕ್ಕಿಂಗ್ ಆಯಿಲೇ ಬೆಸ್ಟ್. ಸೊ ಇದಕ್ಕೆ ಚೆನ್ನಾಗಿ ಸ್ಪ್ರೆಡ್ ಮಾಡಿ ನಾನು ಒಂದೊಂದು ಸೌಟ್ ಅಷ್ಟೇ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಫಿಲ್ ಮಾಡಬಾರ್ದು. ನೀವು ಜಾಸ್ತಿ ಫಿಲ್ ಮಾಡೋಕ್ಕೋದ್ರೆ ಈ ಒಂದು ತಟ್ಟೆ ಮೇಲೆ ಒಂದೊಂದು ಪ್ಲೇಟ್ ಇಟ್ಟಾಗ ಅದು ಅಂಟ್ಕೊಳ್ಳುತ್ತೆ. ಸೊ ಜಾಸ್ತಿ ಫಿಲ್ ಮಾಡೋಕ್ಕೆ ಹೋಗಬಾರ್ದು. ಒಂದು ಸೌಟ್ ಹಾಕಿ ಅದನ್ನು ಪ್ರೆಸ್ ಮಾಡಿದ್ರೆ ಅದೇ ಹಳ್ಕೊಳ್ಳುತ್ತೆ. ಸೊ ಇವಾಗ ಒಂದೊಂದನ್ನೇ ಇದೇ ಥರ ಎಲ್ಲ ಮಾಡಿ ಇಟ್ಕೊಂಡು ನಾನು ಹಿಟ್ಟನ್ನ ಹಾಕ್ಕೊತಾ ಹೋಗ್ತಾ ಇದ್ದೀನಿ. ಹಾಗೆ ಇದನ್ನು ಸ್ಟೀಮ್ ಮಾಡ್ಕೊತೀನಿ. ಎಷ್ಟು ನಿಮಿಷ ಸ್ಟೀಮ್ ಮಾಡಬೇಕಂದ್ರೆ ಒಂದು 10 ನಿಮಿಷಗಳ ಕಾಲ ಸ್ಟೀಮ್ ಮಾಡಬೇಕು ಐ ಫ್ಲೇಮಲ್ಲಿ. ಸೊ ಇಡ್ಲಿ ಜೊತೆಗೆ ನಿಮಗೆ ಚಟ್ನಿ
ಅಥವಾ ಚಿಲ್ಕವರೆ ಸಾಂಬಾರು ಅಥವಾ ಇಡ್ಲಿ ಸಾಂಬಾರು ಅಂತಲೇ ಸಪ್ರೇಟಾಗಿರುತ್ತೆ, ಅದನ್ನು ಕೂಡ ಮಾಡಿಕೊಂಡು ಇದು ಕಾಂಬಿನೇಷನ್ ಮಾಡ್ಕೋಬೋದು. ಸೊ ಈಗ ನಾನು ಸ್ಟೀಮ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಇಡ್ಲಿ ಪಾತ್ರೆಗೆ ಇಡಬೇಕಾದ್ರೆ ಅದು ಮುಳುಗಬಾರ್ದು. ಸೊ ಆ ಥರ ನೋಡ್ಕೊಂಡು ನೀರು ಹಾಕಬೇಕು. ನೋಡೋದಲ್ಲ, ಈ ಥರ ಹಾಕ್ಕೊಂಡು ಒಂದೊಂದೇ ಇಟ್ಕೊತಾ ಹೋಗ್ತಾಯಿದ್ದೀನಿ. ನೀಟಾಗಿ ಇದನ್ನು ಅಳ್ಳಾಡ್ದಂಗೆ ನೀಟಾಗಿ ಇದನ್ನು ಕೂರಿಸ್ಬೇಕು. ಸೊ ಇದು ಹೊಸೊಬ್ರಿಗೆ ಎಲ್ಪ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಇದನ್ನು ಇಡ್ಲಿ ಇಡೋಕ್ಕೆ ಬರಲ್ವಾ ಅಂತ ಕೇಳ್ಬೋದು. ಸೊ ಈಗ ಒಂದು 10 ನಿಮಿಷಗಳ ಇದನ್ನು ನಾನು ಕುಕ್ ಮಾಡ್ಕೊಂಡಿದ್ದೀನಿ. ಹೈ ಫ್ಲೇಮಲ್ಲಿ ಇದನ್ನು ನಾವು ಬೇಯಿಸ್ಕೋಬೇಕು. ನೋಡಿದ್ರಲ್ಲ, ಈ ಥರ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂದರೆ ತುಂಬಾ ಸಾಫ್ಟಾಗಿ ಕೂಡ ಬಂದಿದೆ. ನೋಡಿ, ಎಲ್ಲ ಇಡ್ಲಿನೂ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಉಬ್ಬಿ ಬಂದಿದೆ. ನೋಡಿದ್ರಲ್ಲ, ಈಗ ನಾನು ಒಂದೊಂದನ್ನೇ ಇದನ್ನು ತೆಗಿತಾ ಹೋಗ್ತೀನಿ. ಇದನ್ನು ಹೇಗೆ ತೆಗೆಯೋದು ಅಂದರೆ, ನೀರಲ್ಲಿ ಒಂದು ಸ್ಪೂನಲ್ಲಿ ನೀರನ್ನ ಹಾಕಿ ಇದನ್ನು ಈ ಥರ ತಕ್ಕೊಳ್ತಾ ಹೋಗಬೇಕಷ್ಟೆ. ಇದೇನು ಇಷ್ಟು ಡೀಟೇಲಾಗಿ ಹೇಳ್ತಿದ್ದೀರಾ ಅಂದರೆ, ಗೊತ್ತಿಲ್ಲದೆ ಇರೋರಿಗೆ ಗೊತ್ತಾಗಲಿ, ಇಡ್ಲಿ ತೆಗಿಯೋಕ್ಕೆ ಬರದೇ ಇರೋರಿಗೆ ಅಂತ ಹೇಳಿದೆ ಅಷ್ಟೇ. ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬಾ ಚೆನ್ನಾಗಿ ಬಂದಿದೆ. ಇದು ಟ್ರೈ ಮಾಡಿ ಎಲ್ಲರೂ ಮನೆಯಲ್ಲಿ. ಚೆನ್ನಾಗಿ ಚಿಲ್ಕವರೆ ಸಾಂಬಾರು ಮಾಡಿದ್ದೀನಿ. ಸೊ ಇದಕ್ಕೆ ಸಖತ್ ಟೇಸ್ಟಿಯಾಗಿ ಬಂದಿತ್ತು. ನೀವು ಕೂಡ ಈ ಸೀಸನಲ್ಲಿ ಚಿಲ್ಕವರೆ ಸಾಂಬಾರು ಉಪಯೋಗಿಸಿ ಇಡ್ಲಿಕ್ಕೆ ಮಾಡ್ಕೊತೀನಿ, ಚೆನ್ನಾಗಿರುತ್ತೆ. ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಪ್ಲೀಸ್. ಮತ್ತೆ ಸಿಗೋಣ ನೆಕ್ಸ್ಟ್ ರೆಸಿಪಿಯಲ್ಲಿ.